ಗುರು ಹಿರಿಯರಿಗೆ ಕೂಡ 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 ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳ್ಯಾರಿಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಹೌದು, ಬಲ್ಲವರು ಬಾಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೌದು, ಹೇಳಲ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರು ಅವರು? ಇದೇ ಮಾತು ಯಾಕೆ ಹೇಳಿದ್ರು? ಯಾಕೆ ಹೇಳ್ಯಾರ? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು. ಹೇಳ್ಯಾರಲ್ರಿ, ಅದೇ ಯಾಕೆ ಹೇಳಿದ್ರು? ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಸರ್ವರುಗಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯೆದ ಪರ್ವತಾದ ಸರ್ವಜ್ಞ ಅಂತ ಹೇಳ್ತಾರ ಅವರು. ಹೌದು ಹೇಳ್ಯಾರು. ಅಂತ ಸರ್ವಜ್ಞ ಮೂರ್ತಿಗಳು ಅಹಂಕಾರದಿಂದ ಗರ್ವದಿಂದ ಇವರು ಸರ್ವಜ್ಞ ಮೂರ್ತಿಗಳು ಅನಿಸ್ಕೊಳ್ಳಿಲ್ಲಪ್ಪ. ಯಾವಾಗ ತಿಳಿದಿಲ್ಲ ನೋಡು, ತಿಳಿದವ್ರ ಬಲ್ಯಕ್ ಹೋಗಿ ಒಂದೊಂದು ನುಡಿಯನ್ನು ಕಲಿತು ವಚನಗಳನ್ನ ಸಂಗ್ರಹ ಮಾಡಿ ಜಗತ್ತಿನೊಳಗೆ ಸರ್ವಜ್ಞ ಮೂರ್ತಿಗಳು ಅನ್ಸ್ಕೊಂಡ್ರ ಅವರು. ಅನ್ಸ್ಕೊಂಡಾರಲ್ರಿ. ಅದಕ್ಕಿರ್ಲಿ ಪುಣ್ಯಾತ್ಮರೇ, ಇವತ್ತಿನ ದಿವಸ ಸ್ಟೇಜ್ ಮೇಲೆ ಹಂಗಾಗಬಾರ್ದು. ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಏನಾಗದ್ರಿ, ನೇರವಾಗಿ ವಿಷಯದ ಕಡೆ ಹೋಗೋದೈತಿ. ಹೌದು, ವಿಷಯ ಕಡೆ ಹೋಗಲ್ರಿ, ಸಣ್ಣ ಹೋಗ್ಲಿ ಕಡೆ. ಹೋದ ಸಂದಿನೊಳಗ ಏನಾಗದ? ಹೋದ ಸಂದಿನೊಳಗ ನಮ್ಮ ಕಮಿಟಿಯವರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರ ಮಾತ? ಟೈಮ್ದ ಅಭಾವ ಬಹಳ ಕಡಿಮೆ ಐತಿ. ಹೌದು, ಲೇಟ್ ಮಾಡಿ ಮೇಳಗಳು ಬಂದಾವ. ಹೌದು ಬಂದಾವು. ಊಟದೊಳಗ ಉಪ್ಪಿನಕಾಯಿ ಇತ್ತಂದ್ರೆ ಊಟ ರುಚಿ ಆಗ್ತದ. ಹಂಗ ಹೌದು, ಈ ಹಾಡದ್ರೊಳಗ ವಿಷಯ ನಡೀತಂದ್ರ ಹಾಡು ರಚನೆ ಆಗ್ತಾವು. ಕೇಳೋರಿಗೆ ಒಂದು ರುಚಿ ಅನಿಸ್ತದ ಅಂತ ಹೇಳಿ ಒಂದು ಪ್ರಶ್ನೆಗಳನ್ನ ಅಫ್ಜಲ್ಪುರ ಮೇಳದವ್ರಿಗೆ ಕೇಳ್ರಿ. ಒಂದು ಪ್ರಶ್ನೆ ಹೇಳಿ ಕಮಿಟಿಯವ್ರಿಗೆ ಹೇಳಿದ ಕೂಡಲೇನೆ ಏನಾಗದಪ್ಪ, ನಮ್ಮ ಸರಜೋಡಿ ಮಾಸ್ತರ್ ಅವರು ಏನ್ ಮಾಡ್ಯಾರಿಪ್ಪ ಸರು? ನನಗೊಂದು ಪ್ರಶ್ನೆ ಕೇಳಿದ್ರು ಅವರು. ಏನ್ ಕೇಳ್ಯಾರಿಪ್ಪ? ಬರೋಣ ಎಂತ ಪ್ರಶ್ನೆ ಕೇಳಿದ್ರು ಅಂತ ಕೇಳಿದ್ರ, ಎಂತ ಪ್ರಶ್ನೆ ಕೇಳ್ಯಾರು? ಲಿಂಗ ಬೀರಣ ದೇವ್ರ ಇನ್ನ ಹುಟ್ಟಿದಿಲ್ಲ. ಹೌದು, ಹುಟ್ಟಿದಿಲ್ಲ. ನಾವು ಹೊಟ್ಟೆಗೆ ಇದ್ದ ತಾಯಿ ಹೊಟ್ಟೆಗೆ ಇದ್ದಾಗ ತಾಯಿಗೆ ಹೇಳೋಣ. ಹೌದು ಹೇಳೋಣಲ್ರಿ. ತಾಯಿ ತಾಯಿ ತವರಿನ ಬುತ್ತಿ ಅಂತೇಳಿ ಹಿಕ್ಕಿನಿಂದ ಊಟ ಮಾಡಬೇಡ. ಹೌದು, ಆ ಬುತ್ತಿ ಒಳಗ ವಿಷ ಐತಿ. ನೀನ್ ತಿನ್ಬೇಕೆ ಆಗಿತ್ತಂದ್ರ ಒಂದು ತುತ್ತು ಮುರಿದು ಬೆಕ್ಕಿಗೆ ಹೋಗೋದು ತಿನ್ನು ತಾಯಿ ಅಂತೇಳಿ ಹೌದು ಹೊಟ್ಟೆಗಿರ್ತಕ್ಕಂತ ಬೀರ ದೇವ್ರ ತಾಯಿಗೆ ಹೇಳ್ಯಾನ. ಹೌದು ಹೇಳ್ಯಾನ ಅಂತ ಹೇಳ್ಯಾರಪ್ಪ ಸರು. ಹೆಂಗ ಹೇಳ್ಯಾನ ತಾಯಿಗೆ? ಹೆಂಗ? ತಾಯಿ ನೀ ಹೇಳು ಹೇಳು. ನಾ ನಿನ್ನ ಮಗ ಬೀರಣ್ಣ ದೇವ್ರ ಇದ್ದೀನಿ, ನಾ ಮಾತಾಡಕತ್ತೀನಿ, ನನ್ನ ಮಾತು ಕೇಳ್ತೇಳಿ ಬೀರ ದೇವ್ರು ಹಿಂಗಂತ ಹೇಳಿ ಮಾತಾಡೇನೆ ಏನು? ಎಲ್ಲಿ ಮಾತಾಡುವ? ಏನು ಸುದ್ದಿ? ಸ್ವಪ್ನ ಬಿದ್ದದ, ಕನಸು ಬಿದ್ದದ, ಕನಸು ಬಿದ್ದದ. ಖರೇನೇ ಅದದು. ಕನಸಿನಾಗ ನನ್ನ ಅಪ್ಪ ಬೀರ ದೇವ್ರು ಮಾತಾಡ್ಯಾನ. ಏನಂತ ಮಾತಾಡೋಣ? ಯವ್ವ ಯವ್ವ, ನಿಮ್ಮ ಅಣ್ಣ ತರ್ತಕ್ಕಂತ ಬಂಕಿ ಬುತ್ತಿ ಒಳಗ ವಿಷ ಐತಿ. ಹೌದು. ಆ ಬುತ್ತಿ ಊಟ ಮಾಡಬೇಡ ತಾಯಿ ಅಂತೇಳಿ ನನ್ನ ಅಪ್ಪ ಬೀರ ದೇವ್ರ ಕನಸಿನಾಗ ಹೇಳ್ಯಾನ ತಾಯಿ ಸೂರಮ್ಮ ದೇವಿಗೆ. ಹೌದು ಹೇಳನಪ್ಪ, ಹೇಳೋಣ. ಏನಂದಿದಲ್ಲ ಹೊಟ್ಯಾಗ ಮಾತಾಡ್ಯಾನ, ಕರೆ ಕನಸಿನಾಗ ಹೇಳ್ಯಾನ. ಹೌದು, ಹೊಟ್ಯಾಗ ಮಾತಾಡಿಲ್ಲವ. ಮತ್ತಲ್ಲಿ ಕಳವಿ ನಾರಾಯಣ ಗೌಡ ಬಂದಾಗ ಬೀರ ದೇವ್ರು ಯಾಕೆ ಹೇಳಿಲ್ಲ?
ಬೀರ್ ದೇವ್ರ ತಾಯಿ ಮನ್ಯಾಗ ಇರ್ಬೇಕು ಅಂತೇಳಿ ಬಂದಿಲ್ಲ ಅವ. ಹೌದು ಬಂದಿಲ್ಲಪ್ಪ. ದುಷ್ಟರನ್ನ ಮರ್ದನ ಮಾಡ್ಬೇಕಾಗ್ಯದ, ಶ್ರೇಷ್ಠರನ್ನ ಪರಿಪಾಲನೆ ಕೈಬೇಕಾಗ್ಯದ, ಧರ್ಮ ಜಾಗರಣೆ ಮಾಡ್ಬೇಕಾಗ್ಯದ, ಧರ್ಮ ಉದ್ಧಾರ ಮಾಡ್ಬೇಕಾಗ್ಯದ. ಅಕ್ಕ ಮಾಯವನ ಹಾಲು ಕುಡಿಬೇಕಾಗ್ಯದ. ಮತ್ ಬೀರ್ ದೇವ್ರ ಇಲ್ಲಿ ಐತಂದ್ರ ಅಕ್ಕ ಮಾಯವನ ಹಾಲು ಕುಡಿಯೋದ್ ಹೆಂಗ? ದೈತನ ಮರ್ದನ ಆಗೋದ್ ಹೆಂಗ? ಭಂಕನಾಥ್ ದೈತನ ಮರ್ದನ ಆಗೋದ್ ಹೆಂಗ? ಅವ್ರಿಗೆ ಕೊಡೋದ್ ಹೆಂಗ? ಮಾಳಿಂಗ್ರನ ಕೈಲಿ ಸೇವೆ ಮಾಡಿಸ್ಕೊಳ್ಳೋದ್ ಹೆಂಗ? ಹೌದಾ ಇಲ್ಲಿ ಅದು ಪಾಯಿಂಟ್. ಬೀರ್ ದೇವ್ರ ಮನ್ಯಾಗ ಇರ್ಬೇಕಂತೇಳಿ ಬಂದಿಲ್ಲ. ಹೌದು ಖರೆ ಮಾಯವನ ಹಾಲು ಕುಡಿಬೇಕಾಗಿತ್ತು, ಆಗಿತ್ತು. ಕೆಟ್ಟ ದೈತರನ್ನ ಮರ್ದನ ಮಾಡ್ಬೇಕಾಗಿತ್ತು, ಶಿಷ್ಯ ಮಾಳಿಂಗ್ರನ ಕೈಲಿ ಸೇವಾ ಮಾಡಿಸ್ಕೋಬೇಕಾಗಿತ್ತು. ಅದರ ಸಲುವಾಗಿ ತಾಯಿ ಏನು ಹೇಳಿಲ್ಲ. ನೀನ್ ಕೇಳಿರ್ತಕ್ಕಂತ ಪ್ರಶ್ನೆ ಕನ್ಸರ್ ಹಿಂಗೈತಿ. ಹಿಂಗದ ಅವನಿಗೆ ಶ್ರಾಪ ಆಗಿತ್ತು. ಅದು ರಾಮಾಯಣ ಬಂದು ರಾಮ ಕೈಕೆ ತಂದು ಇದ್ರಾಗ ಸೇರ್ಸಲಿಕ್ಕೆ ಹೋಗ್ಬೇಡ ನೀನು. ಹೌದು ಹಿರಿಯರು ಹೇಳ್ತಾರೆ ಇದು ಬೆಂಕಿ ಅದ. ಹೌದು ಅದ ರಾಮಾಯಣ ಮಹಾಭಾರತ ತಂದು ಅಲ್ಲಿ ಕೈಕೆ ಶ್ರಾಪ ಕೊಟ್ಟಳು, ರಾಮ ವನವಾಸಕ್ಕೆ ಹೋದ. ಮುಂದ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಆ ಕತ್ತಿ ತಂದು ಇದ್ರಾಗ ಸೇರ್ಸಲಿಕ್ಕೆ ಹೋಗ್ಬೇಡ. ಬೀರ್ ದೇವ್ರಿಗೆ ಯಾವ ಶ್ರಾಪನೂ ಆಗಿಲ್ಲ. ಮೊನ್ನೆ ಸ್ಟೇಜ್ ಬರಬರಿ ಇದ್ರಿ ಇವ್ರು ಬಹುತೇಕ ಬಸ್ನಾದವ್ರು ಹೌದ ಅಲ್ಲ ಅನ್ಸಕತ್ತಾರ. ಮೂವತ್ತು ಕೆಂಪ್ ಅದ್ರಿ ಬಹುತೇಕ ಗಜೇಂದ್ರ ಗಡದಿಂದ ತಪ್ಸೋ ಬಂದಾರ. ಯಾರಿಗ ಗೊತ್ತಿವ್ರು ಅವ್ರು ಎಲ್ಲದ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಾರ. ಹಂಗ 30 ಕೆಂಪ ಅದಕ್ಕಿರ್ಲಿ. ಅವ್ರ ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಇಷ್ಟೇ ಅದ. ಖರೆ ಮನ್ಯಾಗ ಇರ್ಬೇಕಂತೇಳಿ ಬೀರ್ ದೇವ್ರು ಬಂದಿಲ್ಲ. ಅವ್ನ ಕೆಲ್ಸನೇ ಬೇರೆ ಇತ್ತು. ಮಾಯವನ್ ಹಾಲು ಕುಡಿಬೇಕಾಗಿತ್ತು, ದುಷ್ಟರನ್ನ ಸಂಹಾರ ಮಾಡ್ಬೇಕಾಗಿತ್ತು, ಶ್ರೇಷ್ಠರನ್ನ ಪರಿಪಾಲನೆ ಕೈಬೇಕಾಗಿತ್ತು, ಶಿಷ್ಯ ಮಾಳಿಂಗ್ರನ ಕೈಲಿ ಸೇವಾ ಮಾಡಿಸ್ಕೋಬೇಕಾಗಿತ್ತು ಅಂತ ಹೇಳಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ದ. ಅದ್ರ ಸಲುವಾಗಿ ಬೀರ್ ದೇವರಲ್ಲಿ ಮಾತಾಡಿಲ್ಲ ಅಂತಕ್ಕಂಥದ್ದು ಹಿಂಗ್ ಕುಲ್ಲ ಐತಿ. ಅದಕ್ಕ ಅವರು ಒಂದು ಪ್ರಶ್ನೆ ಕೇಳ್ಯಾರ, ನೀವೊಂದು ಕೇಳ್ರಿ ಅಂತ ಹೇಳಿ. ಅಫ್ಜಲ್ಪುರದವ್ರು ನೀವು ಒಂದು ಕೇಳ್ರಿ ಅಂತ ಹೇಳಿ ದೈವದವ್ರು ಟಾಳಿ ಕೊಟ್ರ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ತಾಯಿ ಅಲ್ಲ ಒಟ್ಟ ಅವ್ರು ಯಾವಾಗ ಬೆಂಕಿ ಹತ್ತ ಕೂತಾರಪ್ಪ ನಿಮ್ಗೆ ಗೊತ್ತಿಲ್ಲ. ಹಂಗೇನಿಲ್ಲ. ಯಾಕಂತ ಕೇಳಿದ್ರೆ ಊಟದ ಉಪ್ಪಿನಕಾಯಿ ಇರ್ಬೇಕಾಗ್ಯದ. ಹೌದು ಆಚೆ ಕಡೆ ಹಾಡೋರೊಬ್ರು ಅದಾರ, ಮಾತಾಡೋರೊಬ್ರು ಅದ. ಟೈಮ್ ಬಾಳ ಅದ ಅವ್ರಿಗೆ. ಅವ್ರ ಟೈಮ್ ನನಗಿಲ್ಲ. ಅದಕ್ಕಿರ್ಲಿ ಅವ್ರಿಗೆ ಒಂದು ಪ್ರಶ್ನೆ. ಏನಪ್ಪ ಏನು ಪ್ರಶ್ನೆ ಅಂತ ಕೇಳಿದ್ರ, ಏನು ಕೈಲಾಸದೊಳಗ ಯೋಗಿನಾಥ ಅಮೋಘ ಸಿದ್ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ. ಭಕ್ತಿ ಕೈಲಾಸದಾಗ ಹೆಚ್ಚಾಯ್ತು. ಹೌದು ಲೀಡ್ ಆಯ್ತು. ಹೆಚ್ಚಾಗಿದ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕದೊಳಗೆ ಹುಟ್ಟಿ ಬಂದರು. ಹೌದು ಯಾರ್ಯಾರು? ಅವರೇ ಮಾಯದ ಮಗ ಮಾಧುಲಿಂಗ, ತೇರವಾಡ ಮಂಗರಾಯ್, ಕರ್ಣಿ ಮಲಕಾರ ಸಿದ್ಧ. ಹೌದು ಮಲಕಾರ ಸಿದ್ಧ. ಇವರು ಪುಣ್ಯದ ಮಕ್ಕಳು. 4 ಮಂದಿ ಹೊರಗಿನ ಮಕ್ಕಳು. ಇವ್ರು ಯಾರ್ಯಾರು? ಅವತಾರ ಹೌದು ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರ್ಯಗೌಡ ಸೋಮಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ, ಒಬ್ಬಕಿನ ಹೆಣ್ಮಗಳು ರೇಬಕಾದೇವಿ. ಹೌದಪ್ಪ ಹೌದು. ಈಗ ನಮ್ ಕಡೆ ರೇಬಕಾದೇವಿ ಅಂತ ಕರೀತಾರು. ರೇಬಕಾದೇವಿ ಅಂತ ಕರೀತಾರ. ಮುಂದ ಆ ಒಡೆಯರ ಆಸ್ತಿ ಕಸ್ಕೊಂಡು ಕೂಡಲೇ ಅಮೋಕ್ಷದ ಆಶೀರ್ವಾದ ಮಾಡಿ ಹೇಳ್ತಾನ. ಏನಂತ? ನಿಂದು ಮೇಲ್ನಾಡ್ದಾಗ ಕೀರ್ತಿ ಬೆಳಿತದ. ಹೌದು ನೀನು ಮೇಲ್ನಾಡ್ದಾಗ ಹೋಗಿ ವಾಸ ಮಾಡು ಅಂತ ಹೇಳಿ ಅಮೋಕ್ಷದ ರೇಬಕಾದೇವಿಗೆ ಆಶೀರ್ವಾದ ಮಾಡ್ದ. ಮೇಲ್ನಾಡ್ದಾಗ ಕೀರ್ತಿ ಬೆಳೀತು. ಅಲ್ಲಿ ರೇಬಕಾದೇವಿ ಹೋಗಿ ಜನ್ನವ್ವ ಜನ್ನಮ್ಮ ಅಂತೇಳಿ ರೇಬಕಾದೇವಿ ಕರೀತಾರ. ಚಿಕ್ಕೋಡಿ ಭಾಗದಾಗ, ರಾಯಭಾಗದಾಗ, ಯಲಪರಹಟ್ಟಿ ಒಳಗ ಅರಣ್ಯ ಸಿದ್ಧ, ಮಲಕಾರ ಸಿದ್ಧ, ಜನ್ನವನ ಮಕ್ಕಳು. ಹೌದಪ್ಪ ಹೌದು. ಇಲ್ಲಿ ಹೆಂಗ ಪ್ರಶ್ನೆ ಕೇಳೋದದ ಏನ್ರಿ? ಅವತಾರ ಹೌದು ಸಿದ್ಧ ಮೊದಲನೇ ಮಗ, ದೇವೇಂದ್ರ ಬಿಳಿಯಾನ ಸಿದ್ಧ 2ನೇ ಮಗ. ಹೌದು ದೇವೇಂದ್ರ ಬಿಳಿಯಾನ ಸಿದ್ಧನ ಹೊಟ್ಟಿಲಿ 5 ಮಂದಿ ಮಕ್ಕಳು. ಯಾರು? 5 ಮಂದಿ ಒಳಗ 2ನೇ ಮಗ ಹೊನ್ನ ಮುಳೆದ ಹೋಗ್ಸಿದ್ದ. ಹೌದು ಹೊನ್ನ ಮುಳೆದ ಹೋಗ್ಸಿದ ಲಗ್ನ ಆಯ್ತು. ನಾಡ ಸಂಚಾರ ಮಾಡ್ಬೇಕಲ್ಲಕತ್ತ, ದೇಶ ಸಂಚಾರ ಮಾಡ್ಬೇಕಲ್ಲಕತ್ತ. ಹೌದು ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಗುಡ್ಡಕ್ಕೆ ಹೋಗಿ ಮುತ್ಯನ ಕೈಲಿ ಆಶೀರ್ವಾದ ತಗೊಂಡು ಬರ್ಬೇಕಂತ ಹೇಳಿ ಹನುಮಾನದ ಮೋಕ್ಷದ ಗುಡ್ಡಕ್ಕೆ ಬಂದ. ಗುಡ್ಡಕ್ಕೆ ಬಂದು ಅಮೋಕ್ಷದ ಪಾದಕ್ಕೆ ನಮಸ್ಕಾರ ಮಾಡತ್ತಾನ. ಏನಂದ? ಮುತ್ಯ ನಾನು ನಾಡು ಸಂಚಾರ ಮಾಡಕ್ ಹೊಂಟೇನಿ. ಹೌದು ಹೋಗುವಂತ ಸಮಯದೊಳಗೆ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ಕೆ ಬಂದಿನ ಮುತ್ಯ, ಬೆತ್ತ ಕೊಡು ಅಂದೇವ. ಹೌದು ಬೆತ್ತ ಕೊಡು ಅಂತ ಕೇಳ್ದ. ಅವಾಗ
ಕರೆ ನನ್ನ ಕೈಯಾಗಿನ ಬೆತ್ತ ಮಾತ್ರ ತಗೋಬೇಡ. ಹ್ಮ್ ನಿಂದ ಲಗ್ನ ಆಗ್ಯದ, ಈ ಬೆತ್ತ ತಗೊಂಡ್ರೆ ನಿನ್ನ ಹೊಟ್ಟಿಲಿ ಮಕ್ಕಳೇ ಹುಟ್ಟಲ್ಲ ಅಂತ ಹೇಳ್ದ ಮೋಕ್ಷಿದ್ದ. ಹೌದು ಹುಟ್ಟಲ್ಲ ಅಂತ ಹೇಳದಪ್ಪ. ಅವಾಗ ಹೊನ್ನಮಳದ ಹೋಗ್ಸಿದ್ದಾನ, ಏನಂತ ಯಪ್ಪ ನನಗ ಮಕ್ಕಳಾಗಕ್ ಬಿಡಲ್ಯಾಕ, ಬಿಡಲ್ಯಾಕ ಭಕ್ತರಿಗೆ ಸಿರಿತನ ಸಿಕ್ಕರೆ ಸಾಕು, ಭಕ್ತರು ಉದ್ಧಾರ ಆದ್ರ ಸಾಕು, ಹೌದು ಭಕ್ತರಿಗೆ ಮಕ್ಕಳಾದ್ರೂ ಸಾಕು. ಹಾ ನಿನ್ನ ಕೈಯಾಗಿನ ಬೆತ್ತ ನನಗ ಬೇಕೇ ಬೇಕು ಮುತ್ತೆ ಅಂತೇಳಿ ಹಠ ಮಾಡಿ ಮುತ್ತೇನ ಕೈಯಿನ ಬೆತ್ತ ತಗೊಂಡ. ಮುಂದಿವನಿಗೆ ಮಕ್ಕಳೇ ಆಲಿಲ್ಲ. ಹೌದಪ್ಪ ಹೌದು ಆಗಲಿಲ್ಲ. ಊರನ ಮಂದಿ ಮಾತಾಡಕತ್ರು, ಏನಂತ ಹೇಳಿ ಒಂದ್ ಪಟ್ಟು ಮುಗಿತ್ತು. ಹಾ ಅವಾಗ ಊರನ ಮಂದಿ ಮಾತಾಡ್ತಾರ, ಏನಂತ ಒಟ್ಟಿದ ಕುಳಬಾರ್ ನೋಡಬಾರ್ದು, ಸಲ್ ಹೈದಿದ ಗಿಡ ನೋಡಬಾರ್ದು, ಹುಟ್ಟು ಬಂಜೀರ ಮುಖ ಮುಂಜಾನೆ ಎದ್ದು ನೋಡಬಾರ್ದು. ನೋಡಬಾರ್ದು. ಈ ಮಾತ ಹ್ಮ್ ಆ ಹೊನ್ನಮಳದ ಹೋಗ್ಸಿದ್ನ ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ. ಹೌದು. ಅವಾಗ ಹೊನ್ನಮಳದ ಹೋಗ್ಸಿದ್ ಗತ್ತಾಳ, ಏನಂತ ಪತಿ ದೇವ ದೇವ ಈ ಬೆತ್ತ ಮುತ್ಯ ಬ್ಯಾಡ ಅಂದ್ರು ಹಠ ಮಾಡಿ ಬೆತ್ತ ತಗೊಂಡು ಬಂದ್ರಿ, ಇದ್ರದಿಂದ ನಮಗ್ ಮಕ್ಕಳಾಗಲ್ಲ. ಅದು ಹೌದು ಫಲಸಂತನ ಕಳ್ಕೊಂಡಿವಿ ನಾವು. ಹೌದು ಹೌದು ಕರೆ ಮಂದಿರ ಚುಚ್ಚಿ ಮಾತಾಡಕತ್ತಾರ, ಮಂದಿ ಬಾಯಿ ಮುಚ್ಚಬೇಕಾಗ್ಯದ. ಹ್ಮ್ ಆ ಮಂದಿ ಬಾಯಿ ಮುಚ್ಚಬೇಕಾದ್ರ ನನಗೊಂದು ಮಗ ಬೇಕಂತಂದಳು, ಹೌದಪ್ಪ ಹೌದು ಒಂದು ಕೂಸು ಬೇಕಂದಳು, ಹೌದು ಒಂದ್ ಸಂತಾನ ಬೇಕಂದಳು. ಹಾ ಒಂದು ಹೆಂಗಾರೆ ಮಾಡಿ ಮುತ್ತೇನ ಕೈಲಿ ಆಶೀರ್ವಾದ ಪಡ್ಕೊಂಡು ಬರ್ರಿ ಅಂದ ಕೂಡಲೇನೆ ಯಾಕಾಗಲ್ಲ ಹೊನ್ನಮಳದ ಹೋಗ್ಸಿದ್ ಮತ್ತ ಗುಡ್ಡಕ್ಕೆ ಬಂದ ಗುಡ್ಡಕ್ಕೆ ಬಂದತ್ತಾನ. ಏನಂದ ಮುತ್ಯ ನಾ ಎಲ್ಲ ಮಕ್ಕಳ ಬ್ಯಾಡ ಅಂದಿದ ಕರೆ ಹ್ಮ್ ಊರನ್ನ ಮಂದಿದ ಮಾತು ನಿಂದ್ಯಾದ ಮಾತು ನಮಗ ತಡ್ಕೊಳ್ಳೋದಾಗಲ್ಲಾಗ್ಯದ. ಹೌದು ಒಂದೇ ಒಂದು ಆ ಮಂದಿ ಬಾಯಿ ಮುಚ್ಚಲಕ್ಕ ನನಗೆ ಒಂದೇ ಒಂದು ಫಲಸಂತಾನ ಕೊಡು ಮುತ್ಯ ಅಂದ. ಹೌದು ಅವಾಗ ಅಮೋಕ್ಷಿದತ್ತಾನ, ಏನಂದ ಮಗನ ಹಾ ನಾ ಮೊದಲೇ ಹೇಳಿದ್ದ ಏನಂತ ಈ ಬೆತ್ತ ಬೇಡ, ಈ ಬೆತ್ತ ತಗೊಂಡ್ರೆ ನಿನಗ ಮಕ್ಕಳಾಗಲತ್ತೇಳಿ ನನ್ನ ಮೊದಲೇ ಹೇಳಿದ. ಹಠ ಮಾಡಿ ನನ್ನ ಕೈಯನ್ ಬೆತ್ತ ತಗೊಂಡಿ ನಿನಗೆ ಏನ್ ಮಾಡಿದ್ರು ನಿನ್ನ ಹೊಟ್ಟಲೆ ಮಕ್ಕಳೇ ಹುಟ್ಟಲತ್ ಹೇಳ್ದ ಅಮೋಕ್ಷಿದ್ದ. ಹೌದು ಆಗೋದಿಲ್ಲ ಅಂತ ಹೇಳುವ. ಅವಾಗ ಹೊನಮಳದ ವರ್ಷದತ್ತಾನ, ಏನಂತ ಮುತ್ಯ ನನ್ನ ಮಕ್ಕಳಿದ್ರೆ ಮನಿಗ್ ಹೋಗ್ತೀನಿ, ಇಲ್ಕಂದ್ರ ನಾ ಮನಿಗ್ ಹೋಗಲ್ಲಕತ್ತ. ಅವಾಗ ಅಮೋಕ್ಷಿದತ್ತಾನ, ಏನಪ್ಪ ಯಪ್ಪ ಯಪ್ಪ ನಿನಗ ಮಕ್ಕಳಿಲ್ಲ ಖರೆ, ಹೌದು ನಿನ್ನ ತಮ್ಮ ಅಚ್ಚೆಗೈ ಶೀಲಿಸಿದ್ದಾಗ 8 ಮಂದಿ ಮಕ್ಕಳದಾರ. ಅದಾರು ಇಂದಾಪುರ ಬುಳ್ಳೋಗ್ಸಿದ 8 ಮಂದಿ ಮಕ್ಕಳದಾರ. ಅದಾರ ಅವ್ರ ಬಲ್ಯಾಕ ಹೋಗು, ಹೋಗು ಹೋಗಿ ಒಂದು ಮಗನಿಗೆ ಕೇಳು, ಹೌದು ಕೊಟ್ರ ಖುಷಿದಿಂದ ಎತ್ಕೊಂಡ ಬಾ. ಎತ್ಕೊಂಡ ಬಾ. ಕೊಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ. ಹಾ ಕೊಡಲಿಲ್ಲ ಅಂದ್ರ ಅವರಿಗೆ ಹೇಳಬೇಡ, ಹೇಳಬೇಡ. ಹಾ ಆ ಒಂದು ಕೂಸಿಗೆ ಎತ್ಕೊಂಡು ಬಾ, ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂದ ಅಮೋಕ್ಷಿದ್ದ. ಹೌದು ಯಾಕಾಗದ ಮುತ್ಯ ಅಂತೇಳಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕು ಅಚ್ಚೇಗಾಂವ್ಕ್ ಹೋದ. ಹೌದಾ ಅಚ್ಚೇಗಾಂವ್ಕ್ ಹೋಗಿ ಶೀಲಿಸಿದ್ಗತ್ತಾನ, ಏನಂತ ತಮ್ಮ ನನ್ನ ಹೊಟ್ಟಿಲಿ ಅಂತೂ ಮಕ್ಕಳಿಲ್ಲ, ನಿನ್ನ ಹೊಟ್ಟಿಲಿ 8 ಮಂದಿ ಮಕ್ಕಳದಾರ. ಅದಾರು ಅದ್ರ ಒಂದೇ ಒಂದು ಮಗನಿಗೆ ಕೊಡು ತಮ್ಮ, ನನ್ನ ಸೇವಾ ಕಟ್ಕೊತೀನಿ ಅಂದ ಹೊನ್ನಮಳೆದ ಹೋಗ್ಸಿದ್ದ. ಹೌದು ಅವಾಗ ಶೀಲಿಸಿದ್ದತ್ತಾನ, ಏನಂದ ಏ ಅಣ್ಣ ಹ್ಮ್ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ, ಕೊಡ್ತೀನಿ, ಮನ್ಯಾಗ ಮನಿ ಕೇಳು ಮನಿ ಕೊಡ್ತೀನಿ. ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ಕೊಡ್ಲಣ್ಣ, ಮಕ್ಕಳಿಗೆ ಕೊಡಲ್ಲ ಅಂತ ಹೇಳ್ದ. ಹುಡುಗ ಆಗೋದಿಲ್ಲ ಅಂತ ಹೇಳುವ. ಅಲ್ಲಿದಿಂದ ಇಂದಾಪುರಕ್ಕೆ ಹೋದ. ಹೋದ ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದಾಗ ಅಣ್ಣಕ್ ಕೇಳ್ತಾನ, ಏನಂತ ಅಣ್ಣ ನನ್ನ ಹೊಟ್ಟಿಲಿ ಅಂತೂ ಮಕ್ಕಳಿಲ್ಲ, ನಿನ್ನ ಹೊಟ್ಟಿಲಿ 8 ಮಂದಿ ಮಕ್ಕಳದಾರ, ಹಾ ಒಂದೇ ಒಂದು ಮಗನಿಗೆ ಕೊಡೋಣ, ನನ್ನ ಸೇವಾ ಕಿಟ್ಕೋತೀನಿ ಅಂದ ತಮ್ಮ. ಹೌದು ಹೇಳುವ. ಅವಾಗ ಇಂದಾಪುರ ಬುಳ್ಳೋಗ್ಸಿದ್ ಹೇಳ್ತಾನ, ಏನಂತ ತಮ್ಮ ತಮ್ಮ ರೊಕ್ಕ ಕೇಳು, ರೂಪಾಯಿ ಕೇಳು, ಬೆಳ್ಳಿ ಕೇಳು, ಬಂಗಾರ ಕೇಳು, ವಜ್ರ ಕೇಳು, ಒಳುರೆ ಕೇಳು, ಬೆಕ್ಕಾದ ಕೇಳು ಕೊಡ್ತೀನಿ. ಹಾ ಕರೆ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಗ್ ಕೊಡೋದಾಗ್ತದ ತಮ್ಮ, ಹೌದು ಹೌದು ಮಕ್ಕಳಿಗೆ ಕೊಡಲ್ಲ ಅಂತ ಹೇಳ್ದ. ಹೇಳುವ. ತಮ್ಮನು ಕೊಡಲ್ಲ ಅಂದ, ಅಣ್ಣನು ಕೊಡಲ್ಲ ಅಂದ. ಹ್ಮ್ ಮುತ್ಯ ಒಂದು ಮಾತು ಹೇಳಿದ್ದ, ಏನು ಮಾತ ಕೊಟ್ರ ಖುಷಿದಿಂದ ಎತ್ಕೊಂಡು ಬಾ ಅಂತ ಹೇಳ್ಯಾನ. ಕೊಡ್ಲಿಕ್ಕಂದ್ರ ಕೊಡಲಿಲ್ಲ ಅಂದ್ರ ಅವ್ರಿಗೆ ಹೇಳಬೇಡ, ಹಾ ಹಂಗೆ ಎತ್ಕೊಂಡು ಬಾ ಅಂದಾನ. ಹೌದು ಹೌದು ನಮ್ಮ ಅಣ್ಣಗೆ ಹೇಳಲಾರ್ದೆ ನಮ್ಮ ಅಣ್ಣನ ಮಗನಿಗೆ ಎತ್ಕೊಂಡು ಹೋಗ್ಬೇಕಂದು ಹೊನ್ನಮಳೆದ ಹೋಗ್ಸಿದ್ದ. ಹೌದು ಹೌದು ಎತ್ಕೊಂಡು ಹೋಗ್ಬೇಕಂತೇಳಿ ಆ ಕಡೆ ಈ ಕಡೆ ನೋಡ್ದ. ನೋಡ್ದ ಅಣ್ಣನ ಮಗ ಅಂಗಳದಾಗ ಅಂಬಗಲ್ ಹಚ್ಚಿ ಸಿದ್ರಾಯ್ ಮುತ್ಯ ಕೂಸ ಆಳಕತ್ತಿನ ಸಣ್ಣವಿದ್ದ. ಹೌದು ಸಣ್ಣದಿತ್ತು ಸಣ್ಣವಿದ್ದ. ಹೌದು ಇದೇ ಕೂಸಿಗೆ ನಾನು ಎತ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ಇಂದಾಪುರ ಯಾರು ಯಾರು ಹೊನ್ನಮಳೆದ ವರ್ಷದ ಹೆಗಲ ಮ್ಯಾಗ ತಗೊಂಡು ಓಡ್ಕೊತ್ ಹೊಂಟ. ಇವ ಓಡ್ಕೊತ್ ಹೋಗೋದು ಅಣ್ಣ ನೋಡ್ದ. ಹೌದಪ್ಪ ಹೌದು ನೋಡ್ದ. ನೋಡತ್ತಾನ, ಏನತ್ತ ನನ್ನ ತಮ್ಮಗನ ಮಗನಿಗೆ ಕೊಡಲ್ಲ ಅಂದ್ರುನು ಹೌದು ನನಗ ಹೇಳಾರ್ದ ಇವ ಎತ್ಕೊಂಡು ಹೊಂಟನಂದ ಬಳಕ ಅಂದ ಬಳಕ ನನ್ನ ಮಗನಿಗೆ ಅವನ ಬಲ್ಯಾಕ ಬಿಡಬಾರ್ದು, ಹೌದು ಓಡಿ ಹೋಗಿ ಕಸ್ಕೊಂಡು ಬರ್ಬೇಕಂತೇಳಿ ಇವನು ಬೆನ್ ಹತ್ತದ. ಹೌದು ಹಿಂದಿಂದ ಹಿಂದಿಂದ ಹಾ ಬೆನ್ ಹತ್ತದ, ಇವನ್ ಹೆಣ್ತಿನ ಬೆನ್ ಹತ್ತದ್ರು. 3 ಮಂದಿ ಓಡ್ಲಕತ್ರು. ಹ್ಮ್ ಬೆಳಗಾವ ದಾಟಿದ್ರು, ಹತ್ತನೇ ದಾಟಿದ್ರು. ಮುಂದ ಐನಾಪುರ ಬಲ್ಯಾಕ ಬಂದು ಒಂದು ತುಂಬಿದ ಕೆರಿ ಹತ್ತು. ಹತ್ತು ಯಾಕೆರಿ ತುಂಬಿದ ಕೆರಿ, ತುಂಬಿದ ಕೆರಿ ಹತ್ತು. ಹ್ಮ್ ಕೆರೆ ಡಿಬ್ಬಿ ಮ್ಯಾಲ ನಿಂತು ಹೊನ್ನಮಳೆದ ವರ್ಷದ ಹೊಳ್ಳಿ ನೋಡ್ದ. ನೋಡ್ದ ಹೊಳ್ಳಿ ನೋಡ್ದ, ಅಣ್ಣ
ವೈನಿ ಓಡ್ಕೊತ ಹೊಂಟಿದ್ರು. ಹೌದು. ಈ ಕೂಸಿಗೆ ನನ್ನ ಬಲ್ಯಕ್ ಇವ್ರು ಬಿಡಲ್ಲ, ಬಿಡುದಿಲ್ಲ, ಕಸ್ಕೊಂಡು ಹೋಗ್ತಾರ. ಹೌದು. ಹೆಂಗ ಮಾಡೋದ ಅಂತೇಳಿ ಹೇಳಿ ಆ ಹೊನ್ನಮಾಳದ ಹೋಗ್ಸಿದ ಹೆಗಲ ಮ್ಯಾಗ ಇರ್ತಕ್ಕಂತ ಕೂಸಿಗೆ ಎತ್ತಿ ಒಯ್ದು ಕೆರ್ಯಾಗ ಒಕ್ಕಾಡ್ದ. ಹಂಗೆ ಬೆಳೆದು ಒಕ್ಕಾಡೋದು ನಡಪತ್ ಹೇಳಿ. ಹೌದು. ಕೆರ್ಯಾಗ ಒಕ್ಕಾಡ್ದ. ಅವಾಗ ಅಣ್ಣ ಬಂದು ಕೇಳ್ತಾನ, ಏನತ್ತ? ಏ ತಮ್ಮ, ನನ್ನ ಕೂಸಿಗೆ ಯಾಕೆ ಕೆರ್ಯಾಗ ಒಕ್ಕಾಡ್ದಿ? ನನ್ನ ಮಗನೇ ಕೊಡು ಅಲ್ಲಕತ್ತ. ಅಲ್ಲಕತ್ತ. ಅವಾಗ ಹೊನ್ನಮಾಳದ ಹೋಗ್ಸಿದ್ ಹೇಳ್ತಾನ, ಏನ್ ಹೇಳ್ತಾನು? ಏ ಅಣ್ಣ, 3 ಮಾತು ನೀ ಕರಿ. ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ನೀ ಕರ್ಕೊಂಡು ಹೋಗು. ನಾನು ಕರಿತೀನಿ. ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕಂತೇಳಿ ವಾಕ್ವಾದ ಇತ್ತು. ಯಾಕಾಗಲ್ಲಂತೇಳಿ ಹಡ್ದಿರ್ತಕ್ಕಂತ ತಂದಿ ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ, ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ 3 ಮಾತು ಕರೆದ. ತಂದಿ ಮಾತಿಗೆ ಮಗ ಬರ್ಲಿಲ್ಲ. ಅದೇ ಹೊನ್ನಮಾಳದ ಹೋಗ್ಸಿದ್ದ, ಯಪ್ಪ ಸಿದ್ರಾಯ, ಯಪ್ಪ ಮ್ಯಾಗ ಬಾ ಅಂತೇಳಿ ಮುತ್ಯ ಕೊಟ್ಟಿರ್ತಕ್ಕಂಥ ಬೆತ್ತ ಕೆರೆಯಾಗ ಕಡ್ದ. ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ ಮುತ್ಯ ಮ್ಯಾಗ ಬಂದ. ಇದು ಸಿದ್ಧಾಟಿಗೆ ವಿಷಯ. ಸಿದ್ರಾಯ ಮುತ್ಯ ಮ್ಯಾಗ ಬಂದ. ಅಲ್ಲಿ ಕೆರೆಯಾಗ ಎದ್ದಾನ ಅಂತೇಳಿ ಸಿದ್ರಾಯ ಮುತ್ಯ ಹೋಗಿ ಐನಾಪುರದ ಕೆರೆಸಿದ್ದಂತೇಳಿ ನಾಮ ಬದಲಾಯ್ತು. ಹೌದು, ಇದು ಸಿದ್ಧಾಟಿಗೆ ವಿಷಯ. ಇಲ್ಲಿ ಒಂದು ಪ್ರಶ್ನೆ ಕೇಳೋದದ. ಏನ್ರಿಪ್ಪ? ಕೈಲಾಸದಿಂದ ಯೋಗಿನಾದ ಮೋಕ್ಷಿದೇಶ್ವರ ಮಳಿ ಕೀಲು ಬೆಳಿ ಕೀಲು ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದೇವತ್ತ ಪ್ರಸಾದ ಗಂಟ ತಗೊಂಡು ಮರ್ತೆಲೋಕಕ್ಕೆ ಬಂದಾನ. ಮಾಯದ ಮಗ ಮಾಧುಲಿಂಗ ಪ್ರಸಾದ ಗಂಟ ಕೊಟ್ಟಾನ. ತೇರವಾಡ ಮಂಗರಾಯ ಹೋಮದ ಕಂಬಳಿ ಕೊಟ್ಟಾನ. ಕರ್ಣಿ ಮಲಕಾರ್ಸಿದ ನೇಮದ ಬೆತ್ತ ಕೊಟ್ಟಾನ. ಇಲ್ಲಿ ಬಿಳಿಯಾನ ಸಿದ್ದನ ಮಗ ಹೊನ್ನಮಾಳದ ಹೋಗ್ಸಿದ ಮೊಮ್ಮಗನ ಮುತ್ಯನ ಕೈಯನ ಬೆತ್ತ ಬೇಡ್ಯಾನ. ಬೆತ್ತ ಕೊಟ್ಟನ ಮುತ್ಯ. ಈ ಬೆತ್ತ ಎಲ್ಲಿದಿಂದ ಬಂದಿತ್ತು? ಇಷ್ಟೇ. ಬೆತ್ತದ ರಾಶಿ ಮಾಡ್ಯಾನ, ಕಂಬಳಿ ರಾಶಿ ಮಾಡ್ಯಾನ. ಎಲ್ಲರಿಗೂ ಕಂಬಳಿ ಅದ, ಎಲ್ಲರಿಗೂ ಪ್ರಸಾದ ಅದ, ಎಲ್ಲರಿಗೂ ಬೆತ್ತ ಅದ ಅಂದ್ರ ನಡೆಯಲ್ಲ. ಯಾಕಂದ್ರೆ ಎಲ್ಲರಿಗೂ ಮಕ್ಕಳಾಗ್ಯಾವ. ಹೌದು. ಇವನಿಗೆ ಯಾಕೆ ಮಕ್ಕಳಾಗಿಲ್ಲ? ಬೆತ್ತದ ಮೇಲೆ ಒಂದು ವಿಶೇಷ ಇತ್ತು. ಬರೀ ಆ ಬೆತ್ತ ಯಾರು ಕೊಟ್ಟಿದ್ರು, ಎಲ್ಲಿದಿಂದ ಬಂದಿತ್ತು ಇಷ್ಟೇ ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ಅದ. ಇನ್ನ ಒಂದು ಏನು ಪ್ರಶ್ನೆ ಅಂತ ಕೇಳಿದ್ರ, ಏನ್ರಿ? ನಂಬಲ್ಲಕ್ ನಾವು ಮಾರ್ಗ ಹಾಡ್ತೀವಿ. ಹೆಂಗ್ ಹಾಡ್ತೀವಿ? ಗಂಗಿ ನಾಡು ಗೌರಿ ನಾಡು ಹಾಲ ಹೌಲಿ ನಾಡೇನು, ಹಾಲ ಹೌಲಿ ನಾಡೇನು ಸಾಲ ಬಿದ್ರಿ ನಾಡೇನು, ಸಾಲ ಬಿದ್ರಿ ನಾಡಾಗೋ ಶಾಡ ಭಾವನ ಗುಡದಾಗೋ, ಶಾಡ ಭಾವನ ಗುಡದಾಗೋ ನರಗಲ ಪಡಿ ಮ್ಯಾಲೇನು, ನರಗಲ ಪಡಿ ಮ್ಯಾಲೇನು ಬಿಲ್ಲಾಳ ಸೋಮರಾಯನು, ಬಿಲ್ಲಾಳ ಸೋಮರಾಯನು ದುಃಖ ಮಾಡುತ್ತಾನೇನೋ. ಬಾರಮತಿ ಗೌಡಿಕ್ಕಿ ನಾವು ಯಾವಲ್ಲಿ ಬಿಟ್ಟೆವು, ತೇರ್ಮತಿ ಅರ್ಸಿಕ್ಕಿ ನಾವು ಯಾವಲ್ಲಿ ಬಿಟ್ಟೆವು. ಆ ಉಮಳೆ ಠಾಣದ ಮೇಲೇನು ಅಣ್ಣ ಆಗಲಿ ಹೋಗ್ಯಾನು. ಅಣ್ಣ ಹೋದ ನೋಡಪ್ಪ, ಬೆನ್ನು ಹೋದ ಒಂದಾನು ಭುಜಗಳ ಹೋದ ಒಂದಾನು. ಆಡಿನ ಮಲಿಯ ಹಂಗೇನು ನಾವು ಜೋಡಾಗಿದ್ದೇವು ಅಂತೇಳಿ ನರಗಲ ಪಡಿ ಮ್ಯಾಲ ಸೋಮರಾಯ ದುಃಖ ಮಾಡಿ ಹಿಂಗ ಮಾರ್ಗ ಹಾಡ್ಯಾರು. ಆ ಮಾತ್ ಹೇಳ್ತಿದ್ದ ಖರೆ ಇವರು ಮಾರ್ಗ ಹಾಡ್ಯಾರ. ಹೆಂಗ? ನಮ್ ಬಲ್ಯಕ್ಕನು ಅಣ್ಣ ಆಗಲಿ ಹೋಗ್ಯಾನ ಅಂತ ಹಾಡ್ಯಾನ. ನಿಮ್ ಬಲ್ಯಕ್ಕ ಯಾವ ಅಣ್ಣ ಆಗಲಿ ಹೋಗ್ಯಾನ? ಹೌದು, ನಮ್ ಬಲ್ಯಕ್ಕ ಸೋಮರಾಯ ಯಾರು ತುಕ್ಕಪ್ರಾಯ ಆಗಲಿ ಹೋಗಿದ ಕಾಲಕ್ಕಾಗಿ ನಾವು ಆಗಲಿ ಹೋಗ್ಯಾನ ಅಂತೇಳಿ ನಾವು ಹಾಡ್ತೀವಿ. ನಿಮ್ ಬಲ್ಯಕ್ಕ ಅಣ್ಣ ಆಗಲಿ ಹೋಗ್ಯಾನ. ಯಾರಾಗಲಿ ಹೋಗ್ಯಾರ? ಹೇಳ್ತಾರೆ. ಎಲ್ಲಿ ಆಗಲಿ ಹೋಗ್ಯಾರ? ಯಾಕಾಗಲಿ ಹೋದ್ರು? ಎದ್ರ ಸಂಬಂಧ ಹೋದ್ರು? ಎಲ್ಲಾರ ಸಲುವಾಗಿ 700 ಮಂದಿ ಆ ಮುತ್ತಿಗೆ ಹಾಕಿದ್ರು. ಆ ಕೆಟ್ಟ ಮಂದಿ ನನಗ ಮುಟ್ಟಿ ಹೊಡಿತಾರೆ ಅಂತ ಹೇಳಿ ತನ್ನ ಬಾಣ ತಾನೇ ಹೊಡ್ಕೊಂಡು ಅಲ್ಲಿ ತುಕ್ಕಪ್ರಾಯ ಆಗಲಿ ಹೋಗ್ಯಾನ. ಖರೆ ನೀವು ಅಣ್ಣ ಹೋದಾರ ನೋಡಪ್ಪ, ಬೆನ್ನು ಹೋದ ಅಂತೇಳಿ ನೀವು ಹಾಡಿರಿ. ನಿಂಬಲಕ್ಕೆ ಯಾವ ಅಣ್ಣ ಆಗಲಿ ಹೋಗ್ಯಾನ ಅಂತಕ್ಕಂತ ಹೇಳ್ತಾರೆ ಸರ್, ಹೇಳ್ತಾರಂತಕ್ಕಂಥ ಮಾತು ಹೇಳಿ ಒಂದು ನಮ್ಮ ಯಾರೋ ಒಬ್ಬರು ಅಣ್ಣ ಬಂದು ಒಂದು ಹೆಣ್ಮಕ್ಳ ಮ್ಯಾಗೆ ಪದ್ಯ ಹೇಳುವೆ ದೈವಕ್ಕ ಹೆಣ್ಣಾಗಿ ಹುಟ್ಟಬಾರದು ಮರತ್ಯಾಕ ಅಂತ ಹಾಡಲಕತ್ತಾರ. ನೀವೆಲ್ಲರೂ ಕೂಡಿ ಹಾಡಂದ್ರೆ ಹಾಡ್ತೀನಿ. ಓಕೆ.